ಎರಡನೇ ಸುತ್ತಿನ ಸಂಧಾನ ಸಭೆಗೂ ಮುನ್ನ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಇರಾನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಐಆರ್ಜಿಸಿ ತೆಗೆದುಕೊಂಡಿದೆ. ಕರ್ಮಠ ಮಿಲಿಟರಿ ಶಕ್ತಿ ಇರಾನ್ ಅನ್ನ ಆವರಿಸ್ತಾ ಹೋಗ್ತಾ ಇದೆ. ಇದರ ಅರ್ಥ ಐಆರ್ಜಿಸಿ ಕಮಾಂಡರ್ ಅಹಮದ್ ವಹೀದಿ ನೇತೃತ್ವದಲ್ಲಿ ಕಂಪ್ಲೀಟ್ ಟೇಕ್ ಓವರ್ ಮಾಡಿದ್ದಾರೆ. ಅಲ್ಲಿ ಇರಾನ್ದು ಒಂದು ಸರ್ಕಾರದ್ದೇ ಒಂದು ಸೇನೆ ಇತ್ತು, ಆರ್ಟೇಶ್ ಅಂತ. ಅದೊಂದು ಸಾಂಪ್ರದಾಯಿಕ ಸೇನೆ, ಗೌರ್ಮೆಂಟ್ ಹ್ಯಾಂಡಲ್ಡು. ಬಟ್ ಇಲ್ಲ, ಧಾರ್ಮಿಕ ನಾಯಕರ ರಿಜಿಮ್ ಸಮರ್ಥಕರು ಯಾರ್ಯಾರಿದ್ರು ಅವರೆಲ್ಲರೂ, ಮತ್ತೆ ಎಕ್ಸ್ಟ್ರೀಮ್ ರ್ಯಾಡಿಕಲೈಸ್ಡ್ ಗ್ರೂಪ್ ಇದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಅನ್ನೋದು, ಅವ್ರು ಕಂಪ್ಲೀಟ್ ಆಗಿ ಟೇಕ್ ಓವರ್ ತಗೊಂಡಿದ್ದಾರೆ. ಏನೇ ಡಿಸಿಷನ್ ಆಗಬೇಕಂದ್ರೂ ಕೂಡ, ಯಾರಾದರೂ ಕೆಮ್ಮಬೇಕಂದ್ರೂ ಈಗ ಐಆರ್ಜಿಸಿದು ಪರ್ಮಿಷನ್ ತಗೊಂಡು ಗೋ ಹೆಡ್ ಅಂತ ಕೇಳಿಸ್ಕೊಂಡು ಆಮೇಲೆ ಕೆಮ್ಮಬೇಕು, ಆ ಥರದ ಪರಿಸ್ಥಿತಿ. ಐಆರ್ಜಿಸಿ ಗೊತ್ತೇ ಇದೆ ನಿಮಗೆ, ಅದರದ್ದು ಕರ್ಮಠ ಮುಸ್ಲಿಂ ಧರ್ಮದ ಅನುಯಾಯಿಗಳು ಅವರು. ಹೀಗಾಗಿ ಅವರು ಅಮೆರಿಕದ ಜೊತೆಗೆ ಕೂತ್ಕೊಂಡು ಒನ್ ಮಾತಾಡ್ತಾರೆ, ಶಾಂತಿ ಮಾತುಕತೆಗಳು ನಡೆಯುತ್ತೆ, ಸಾಧ್ಯತೆಗಳು ಬಹಳ ಕಡಿಮೆ. ಇರಾನ್ ಮೇಲೆ ಮತ್ತೆ ಭೀಕರ ದಾಳಿಗೆ ಅಮೆರಿಕ ನಿಲ್ತಾ ಇದೆ, ಸಜ್ಜಾಗ್ತಾ ಇದೆಯಾ ಅಂತ. ಕದನ ವಿರಾಮದ ಗಡುವು ಅಂತ್ಯದಲ್ಲಿರಬೇಕಾದ್ರೇನೆ ಅತಿ ದೊಡ್ಡ ದಾಳಿಗೆ ಸಜ್ಜಾಗ್ತಾ ಇರುವಂತಹ ದೃಶ್ಯಾವಳಿಗಳು ಮತ್ತು ಕೆಲವೊಂದಷ್ಟು ಬೆಳವಣಿಗೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಫೈಟರ್ ಜೆಟ್ನ ಫೋಟೋವನ್ನ US ಮಿಲಿಟರಿ ಕಮಾಂಡ್ ಅವರು ಹಂಚಿಕೊಂಡಿದ್ದಾರೆ, ನಾವು ರೆಡಿ ಇದ್ದೀವಿ ಅಂತ. ವಿಮಾನವಾಹಕ ನೌಕೆಯಿಂದ ಹಾರೋದಕ್ಕೆ ಫೈಟರ್ ಜೆಟ್ಗಳು ಸಿದ್ಧವಾಗಿದೆ. ಎನಿ ಮೂಮೆಂಟ್ ನಮ್ಮ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ, ಹೊಡಿತೀವಿ ನಾವು ಅನ್ನೋದನ್ನು ಅಮೆರಿಕ ಈ ಫೋಟೋಗಳ ಮೂಲಕ ಕೂಡ ಹೇಳೋದಕ್ಕೆ ಹೊರಟಿದೆ. ಅಮೆರಿಕದ ಫೈಟರ್ ಜೆಟ್ಗಳು ಈಗ ಆಲ್ರೆಡಿ ನಾವು ನೋಡಿದ್ದೀವಿ, ಅಮೆರಿಕ ಹೆಂಗೆ ತನ್ನ ಮಿಸೈಲ್ ಡಿಸ್ಟ್ರಾಯರ್ ಯುದ್ಧ ನೌಕೆಗಳನ್ನು ತಂದಿದೆ ಅಂದರೆ, ಒಂದೊಂದು ಹಡಗುಗಳದ್ದು ಸಾಮರ್ಥ್ಯ ಮತ್ತು ಯುದ್ಧ ನೌಕೆಗಳ ಸಾಮರ್ಥ್ಯ ಅಂತಿಂತದ್ದಲ್ಲ. ಅದು ನೀರಿನಲ್ಲೇ ತೇಲುವಂತಹ ಒಂದು ಏರ್ ಬೇಸ್ ಅಂತ ಕರಿಬೋದು ನಾವು. ಲ್ಯಾಂಡಿಂಗು ಟೇಕ್ ಆಫು ಇದೇ ಯುದ್ಧ ನೌಕೆಗಳಿಂದ ಆಗೋಷ್ಟು ಸಾಮರ್ಥ್ಯ ಇದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊರಗೆ ತೆಗಿತೀವಿ ನಾವು. ಸರ್ಪ್ರೈಸ್ ಅಟ್ಯಾಕ್ಗೆ ಇರಾನ್ ರೆಡಿ ಆಗಿರಲಿ ಅಂತ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಕೊನೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಬೇಕಿದು ಯಾವ ಅನಾಹುತಕ್ಕೆ ತೆಗೆದುಕೊಂಡು ಹೋಗುತ್ತೆ, ಏನನ್ನ ಅಮೆರಿಕ ತಲೆಯಲ್ಲಿ ಇಟ್ಕೊಂಡಿದೆ ಅಂತ. ಬಿಕಾಸ್ ಡೊನಾಲ್ಡ್ ಟ್ರಂಪ್ ತಲೆನಲ್ಲಿ ಏನಿದೆ, ಏನು ಓಡ್ತಾ ಇದೆ ಈ ಕ್ಷಣಕ್ಕೆ ಅನ್ನೋದನ್ನು ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಕೊಡ್ತಾರೆ ಶಬೀರ್, ಅಮೆರಿಕ ಒಂದು ಬ್ರೀತಿಂಗ್ ಸ್ಪೇಸ್ ಅನ್ನು ತೆಗೆದುಕೊಂಡಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಶಸ್ತ್ರಾಗಾರಗಳಿಂದ ಆಯುಧಗಳನ್ನು ಹೊರತೆಗೆದು ತುಂಬಿಸೋದಕ್ಕೆ ಒಂದು ಟೈಮ್ ಬೇಕಿತ್ತು, ಕದನ ವಿರಾಮ ಅಂತ ಒಂದು ಘೋಷಿಸ್ಕೊಂಡ್ರು. ಈಗ ಮತ್ತೆ ರೆಡಿ ಆಗ್ತಿದ್ದಾರೆ ಅಂತ, ಎನರ್ಜಿ ಸಿಕ್ಕಿದ್ಮೇಲೆ ನಾವು ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಮೆಸೇಜ್ ಇದು. ಖಂಡಿತವಾಗ್ಲೂ ನೋಡಿ, ಅಮೆರಿಕ ಒಂದು ಅವಕಾಶವನ್ನ ಇರಾನ್ಗೆ ಕೊಟ್ಟಿತ್ತು ಈ ಯುದ್ಧವನ್ನ ಮುಗಿಸುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಅಮೆರಿಕಕ್ಕೂ ಕೂಡ ಒಂದು ಹಂತದಲ್ಲಿ ಈ ಯುದ್ಧ ಬೇಡವಾಗಿತ್ತು. ಹೀಗಾಗಿ ಯುದ್ಧವನ್ನ ಮುಗಿಸುವಂತಹ ಪ್ರಯತ್ನದಲ್ಲೂ ಕೂಡ ಅಮೆರಿಕ ಇತ್ತು. ಆದ್ರೆ ಅಮೆರಿಕ ಹಾಕಿದಂತಹ ಕೆಲವು ಷರತ್ತುಗಳನ್ನ ಇರಾನ್ ಈವರೆಗೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೆರಿಕ ಕೂಡ ಖಾಲಿ ಕೈಯಿಂದ ಈ ಯುದ್ಧದಿಂದ ಹೊರಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಸೊ ಹೀಗಾಗಿ ಒಂದು ತಾರ್ಕಿಕ ನಿಲುವಿಗೆ ಬರುವಂತಹ ಪ್ರಯತ್ನಗಳನ್ನ ಕೂಡ ಈಗ ಅಮೆರಿಕ ಮಾಡ್ತಾ ಇರುವಂತದ್ದು. ಈಗ ಎರಡನೇ ಹಂತದ ಮಾತುಕತೆ ಏನಾದ್ರೂ ನಡೆದೇ ಇದ್ರೆ, ಕದನ ವಿರಾಮ ಘೋಷಣೆ ದಿನಾಂಕ ಏನಿದೆ ಅದು ಮುಕ್ತಾಯ ಆದ್ರೆ, ಸೊ ಬಹುಶಃ ಮುಂದಿನ ಹಂತದಲ್ಲಿ ದಾಳಿ ಮಾಡಲಿಕ್ಕೆ ಬೇಕಾದಂತಹ ಅಗತ್ಯವಾದಂತಹ ತಯಾರಿಗಳನ್ನ ಕೂಡ ಈಗ ಸದ್ಯಕ್ಕೆ ಅಮೆರಿಕ ಮಾಡ್ಕೊಳ್ತಾ ಇದೆ. ಬಹುತೇಕ ಎಲ್ಲ ಶಸ್ತ್ರಾಸ್ತ್ರಗಳನ್ನ, ಯುದ್ಧ ವಿಮಾನಗಳನ್ನ ಸಜ್ಜುಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಒಂದು ಸರ್ಪ್ರೈಸ್ ಅಟ್ಯಾಕ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಬರ್ತಾ ಇದಾವೆ. ಇದಕ್ಕೆ ಪೂರಕವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಬುಧವಾರದ ನಂತರ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೇರವಾಗಿ ಇರಾನ್ಗೆ ರವಾನಿಸಿದ್ದಾರೆ. ಸೊ ಅಲ್ಲಿವರೆಗೂ ಕದನ ವಿರಾಮ ಏನು ಘೋಷಣೆ ಆಗಿದೆ ಆ ದಿನಾಂಕದವರೆಗೂ ಕೂಡ ನಾವು ಕಾಯ್ತೇವೆ, ಅದಾದ ಬಳಿಕ ಇನ್ನು ಕಾಯಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿರುವಂಥದ್ದು. ಇರಾನ್ ಮಾತ್ರ ತನ್ನ ಹಠ ಅಥವಾ ತನ್ನ ನಿಲುವಿಗೆ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಎರಡನೇ ಸುತ್ತಿನಲ್ಲಿ ಬಹಳ ದೊಡ್ಡ ದಾಳಿಗಳಾಗುವಂತಹ ಸಾಧ್ಯತೆಗಳು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಮತಾ.